ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ ವಿಷಯ ಅರ್ಥ ಆಗಿರುತ್ತೆ. ಇವತ್ತಿನ ವಿಷಯನೇ ತಮ್ನೇಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದ್ರೆ AI ತಮ್ನೇಲ್ಗಳ ಬಗ್ಗೆ. ಈಗಂತೂ ಎಲ್ಲರೂ AI ತಮ್ನೇಲ್ಗಳನ್ನಂತೂ ಮಾಡ್ತಾನೆ ಇರ್ತೀರಾ. ಆದ್ರೆ ಅದ್ರ ಬಗ್ಗೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ತಿಳ್ಕೊಬೇಕು ಅಲ್ವಾ. ಸುಮ್ಮನೆ ತಮ್ನೇಲ್ಗಳನ್ನ ಹಾಕೊಂಡು ಹೋದ್ರೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ, ಚಾನಲ್ ಡ್ಯಾಮೇಜ್ ಕೂಡ ಆಗ್ಬೋದು. ಹಾಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡಿ, ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಕೊನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಬಂದು ನನ್ನನ್ನು ಕೇಳಬೇಡಿ. ಫಸ್ಟೇ ಹೇಳ್ತಾ ಇದ್ದೀನಿ ನಾನು. ವಿಡಿಯೋ ಏನಾದ್ರು ಸ್ವಲ್ಪ ಲೆಂತ್ ಆಗಿತ್ತು ಅಂತಂದ್ರೆ ದಯವಿಟ್ಟು ಸ್ಟಾರ್ಟಿಂಗ್ ಅಲ್ಲೇ ಸ್ಕಿಪ್ ಮಾಡಿ ಹೊಟ್ಟೋಗ್ಬಿಡಿ. ವಿಡಿಯೋನ ನೋಡಕ್ ಹೋಗ್ಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋವರೆಗೂ ನೋಡ್ಬಿಟ್ಟು 1 ನಿಮಿಷದಲ್ಲಿ ಹೇಳ್ಬೋದಾಗಿದ್ ವಿಷಯನ 2 ನಿಮಿಷದಲ್ಲಿ ಹೇಳ್ಬೋದಾಗಿದ್ ವಿಷಯನ 10 ನಿಮಿಷ 15 ನಿಮಿಷ ಮಾಡಿದಿರಾ ಅಂತ ಮಾತ್ರ ಕಮೆಂಟ್ಗಳನ್ನ ಹಾಕ್ಬೇಡಿ. ಯಾಕೆಂದ್ರೆ ಪಕ್ಕದಲ್ಲಿ ಕುತ್ಕೊಂಡಿರೋರ್ಗೂ ಕೂಡ ನಾವು 1 ನಿಮಿಷದಲ್ಲಿ ಹೇಳಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ವಿಷಯ ಅಷ್ಟಿರುತ್ತೆ. ನೀಟಾಗಿ ಎಲ್ರಿಗೂ ಒಂದೇ ನಿಮಿಷದಲ್ಲಿ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಲ್ಲ. ಕೆಲವರಿಗೆ ನಿಧಾನಕ್ಕೆ ಅರ್ಥ ಮಾಡಿಸ್ಬೇಕಾಗತ್ತೆ. ಹಂಗಿರೋವಾಗ ವಿಷಯನ ನಾನು ಒಂಚೂರು ಕ್ಲಿಯರ್ ಆಗಿ ನೀಟಾಗಿ ನಿಧಾನಕ್ಕೆ ಹೇಳಲೇಬೇಕಾಗತ್ತೆ. ನಿಮಗೆ ಅದು ಕೇಳಿಸ್ಕೊಳ್ಳೋಕೆ ಇರಿಟೇಟ್ ಆಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಸ್ಕಿಪ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡಿ, ವಿಡಿಯೋನೇ ನೋಡಬೇಡಿ. ಇಲ್ಲ ನಾವು ನೋಡ್ತೀವಿ ಅನ್ನೋದಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಟ್ಟು ವಿಷಯನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ನಿಮ್ಮ ಚಾನಲ್ ಮೇಲೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೇ ತರ ತುಂಬಾ ಇನ್ಫಾರ್ಮೇಟಿವ್ ವಿಷಯಗಳನ್ನ ನಾನು ತಗೊಂಡ್ ಬರ್ತಾನೆ ಇರ್ತೀನಿ ನನ್ನ ಚಾನಲ್ ಅಲ್ಲಿ. ಇವಾಗ ವಿಷಯಕ್ಕೆ ಬರೋದಾದ್ರೆ AI ತಮ್ನೇಲ್ಗಳನ್ನ ಹಾಕ್ಬೋದಾ ಹಾಕ್ಬಾರ್ದಾ, ಹಾಕಿದ್ರೆ ಅದು ಆಲ್ಟರ್ಡ್ ಕಂಟೆಂಟ್ ಅಲ್ಲಿ ಬರುತ್ತಾ ಇಲ್ವಾ ಇದನ್ನು ನಾವು ತಿಳ್ಕೊಬೇಕಾಗತ್ತೆ. AI ತಮ್ನೇಲ್ಗಳನ್ನ ನಮ್ಮ ವಿಡಿಯೋಗಳಿಗೆ ತಮ್ನೇಲ್ ಆಗಿ ಹಾಕೋಬಹುದೋ ಬೇಡವೋ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ಲೇಬೇಕು. ಅದನ್ನ ಹಾಕಿದ್ರೆ ನಾವು ಅದನ್ನ ಆಲ್ಟರ್ಡ್ ಕಂಟೆಂಟ್ ಅಲ್ಲಿ ಎಸ್ ಕೊಡ್ಬೇಕಾ, ನೋ ಕೊಡ್ಬೇಕಾ, ಅಥವಾ ಯಾವ ತರ ಬರುತ್ತೆ, ಅದು ಚಾನಲ್ಗೆ ಏನಾದ್ರು ಪ್ರಾಬ್ಲಮ್ ಆಗತ್ತಾ, ವಿಡಿಯೋಗೆ ಏನಾದ್ರು ಪ್ರಾಬ್ಲಮ್ ಆಗತ್ತಾ, ಇದನ್ನೆಲ್ಲಾನು ತಿಳ್ಕೊಂಡ್ಲೇಬೇಕು ಅಲ್ಲ. ಸುಮ್ಮನೆ ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹಾಕೋದು ಹಂಗಲ್ಲ. ಎಲ್ಲರೂ ಇವಾಗ ಮಾಡ್ತಾನೆ ಇದ್ದೀರಾ AI ತಮ್ನೇಲ್ನ, ನನ್ನೂ ಸೇರಿನೇ ನಾನು ಕೂಡ ಮಾಡ್ತೀನಿ AI ತಮ್ನೇಲ್ನ. ಆದ್ರೆ ತಮ್ನೇಲ್ಗಳಲ್ಲಿ AI ತಮ್ನೇಲ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋವಾಗ ಅದರಲ್ಲಿ ತುಂಬಾ ಓವರ್ ಆಕ್ಷನ್, ಓವರ್ ಎಕ್ಸ್ಪೆಕ್ಟೆಡ್ ಇರೋಂಥ ತಮ್ನೇಲ್ಗಳನ್ನ ಹಾಕಕ್ ಹೋಗ್ಬೇಡಿ. AI ತಮ್ನೇಲ್ ಹಾಕ್ಬೇಕಾ ಬೇಡವಾ ಅಂದ್ರೆ ಹಾಕಿ, ಒಳ್ಳೇದೇನೇನೆ, ಹಾಕಿದ್ರೆ ಏನ್ ಪ್ರಾಬ್ಲಮ್ಮು ಇಲ್ಲ. ಆದ್ರೆ ಹಾಕಿ ಅಂದ ತಕ್ಷಣ ಹೆಂಗಿದ್ರೆ ಹಂಗೆ ಹಾಕೋದಲ್ಲ, ಹೆಂಗಂದ್ರೆ ಹಂಗೆ ಮಾಡ್ಬಿಟ್ಟು ಹಾಕೋದಲ್ಲ. ಅದರಲ್ಲೂ ಕೂಡ ತಿಳ್ಕೊಂಡು ಮಾಡ್ಬೇಕಾಗತ್ತೆ AI ತಮ್ನೇಲ್ಗಳನ್ನ ಮಾಡ್ತಾ ಇರೋವಾಗ. ಯಾಕೆ ಅಂದ್ರೆ ಅದರಿಂದ ಚಾನಲ್ ಮೇಲೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಹಾಕಿದ್ರೆ ಏನ್ ಅಡ್ವಾಂಟೇಜು ಅದನ್ನ ನಾನು ಹೇಳ್ತೀನಿ ಫಸ್ಟ್. ಅದಾದ್ಮೇಲೆ ಡಿಸ್ಅಡ್ವಾಂಟೇಜ್ ಏನಂತಾನು ಕೂಡ ಹೇಳ್ತೀನಿ ನಾನು. ಕ್ಲಿಯರ್ ಆಗಿ ಕೇಳಿಸ್ಕೊಂಡು ಆಮೇಲೆ ಆ ತಮ್ನೇಲ್ನ ಹಾಕ್ಬೇಕಾ ಬೇಡವಾ ಡಿಸೈಡ್ ಮಾಡ್ಕೊಳ್ಳಿ ನೀವು. ಫಸ್ಟ್ ಹಾಕಿದ್ರೆ ಅದರಿಂದ ನಮ್ಗಾಗೋ ಅಡ್ವಾಂಟೇಜ್ ಏನು ಅಂತಂದ್ರೆ, ಈಗ ಸ್ಮಾಲ್ ಕ್ರಿಯೇಟರ್ಸ್ ನಾವೆಲ್ಲ ಇರ್ತೀವಿ ಅಲ್ಲ, ನಮ್ಮ ವಿಡಿಯೋಗಳನ್ನ ಕ್ಲಿಕ್ ಮಾಡಿ ನೋಡ್ಬೇಕು ಅಂದ್ರೆ ಫಸ್ಟ್ ನಮಗೆ ಮೇನ್ ಇರೋದೇ ತಮ್ನೇಲ್ ಚೆನ್ನಾಗಿದ್ರೆ ಮಾತ್ರನೇ ಕ್ಲಿಕ್ ಮಾಡಿ ನೋಡ್ತಾರೆ, ಇಲ್ಲ ಅಂದ್ರೆ ಕ್ಲಿಕ್ ಮಾಡಿ ನೋಡಲ್ಲ. ಅದೇ ತುಂಬಾ ದೊಡ್ಡ ಯೂಟ್ಯೂಬರ್ಗಳು ಅಂತಂದ್ರೆ ಅವ್ರು ಹೆಂಗ್ ಮಾಡಿದ್ರು ಕೂಡ ಅವ್ರ ಮೊದ್ಲಿಂದಾನು ನೋಡ್ಕೊಂಡ್ ಬಂದಿರೋ ಜನ ಅವ್ರ ಗ್ಯಾರಂಟಿ ಕ್ಲಿಕ್ ಮಾಡಿ ನೋಡ್ತಾರೆ ಅವ್ರ ಸಬ್ಸ್ಕ್ರೈಬರ್ಸ್ ಎಲ್ಲಾರು ಕೂಡ. ಯಾಕಂದ್ರೆ ಮುಂಚೆಯಿಂದ ಅವ್ರ ವಿಡಿಯೋಸ್ಗಳನ್ನೆಲ್ಲ ನೋಡಿರ್ತಾರೆ, ಅವ್ರಿಗೆ ತುಂಬಾ ಇಷ್ಟ ಆಗಿರುತ್ತೆ. ಹಂಗಾಗಿ ಅವ್ರ ತಮ್ನೇಲ್ ಹೆಂಗಿದ್ರು ಕೂಡ ಕ್ಲಿಕ್ ಮಾಡಿ ನೋಡ್ತಾರೆ. ಆದ್ರೆ ನಮ್ಮಂತ ಹೊಸ ಯೂಟ್ಯೂಬರ್ಗಳು ತಮ್ನೇಲಿಂದಾನೇ ನಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ಬೇಕಾಗಿರೋದು. ಅದು ಚೆನ್ನಾಗಿದ್ರೆ ಮಾತ್ರನೇ ಅವ್ರು ಕ್ಲಿಕ್ ಮಾಡಿ ನೋಡೋದು. ಇಲ್ಲಾಂದ್ರೆ ಒಳಗಡೆ ವಿಷಯ ಏನಿದೆ ಅನ್ನೋದು ಯಾರಿಗ್ ಗೊತ್ತಾಗತ್ತೆ? ತಮ್ನೇಲ್ ನೋಡಿದ್ಮೇಲೆ ಅಲ್ವಾ ಗೊತ್ತಾಗತ್ತೆ ವಿಷಯ ಏನಿದೆ ಅಂತ ಅನ್ಬಿಟ್ಟು. ಹಂಗಾಗಿ ಈಗ ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಅಲ್ವಾ, ಸ್ಕ್ರೋಲ್ ಮಾಡೋ ಟೈಮಲ್ಲಿ ನಮ್ಮ ವಿಡಿಯೋ ಏನಾದ್ರು ಕಾಣಿಸ್ತಿದೆ ಅಂದ್ರೆ, ನಮ್ಮ ತಮ್ನೇಲ್ ಕಾಣಿಸ್ತಿದೆ ಅಂದ್ರೆ ಅದು ಚೆನ್ನಾಗಿ ಐ ಕ್ಯಾಚಿ ಆಗಿದೆ ಅಂತ ಅಂದಾಗ ಮಾತ್ರ ಕ್ಲಿಕ್ ಮಾಡ್ತಾರೆ. ಹಂಗಾಗಿ AI ತಮ್ನೇಲ್ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದೇನೇನೆ, ಅಡ್ವಾಂಟೇಜಸ್ ಇದೆ. ಹೈ CTR ಲೆವೆಲ್ ಸಿಗುತ್ತೆ. ಅದನ್ನ ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಬರುತ್ತೆ. ಯಾಕೆ ಅಂತಂದ್ರೆ ಅದು ಐ ಕ್ಯಾಚಿ ಆಗಿರುತ್ತೆ. ತುಂಬಾ ಬ್ರೈಟ್ ಕಲರ್ಸ್ ಗಳನ್ನ ಯೂಸ್ ಮಾಡ್ಕೊಟ್ಟಿರ್ತಾರೆ ಅಲ್ವಾ ನಮ್ಗೆ ಆ ರಿಯಾಕ್ಷನ್ಸ್ ಗಳು ಎಲ್ಲಾನು. ಹಂಗಾಗಿ ಕೆಲವೊಂದು ರಿಯಾಕ್ಷನ್ ಗಳನ್ನ ನಾವು ಓನ್ ಆಗಿ ಕ್ರಿಯೇಟ್ ಮಾಡ್ಕೊಳಕ್ ಆಗಲ್ಲ, ನಮಗ್ ಅಷ್ಟೊಂದು ಗೊತ್ತಿರಲ್ಲ ಅಲ್ಲ. ಈಗ ಎಕ್ಸಾಂಪಲ್ಗೆ ಅಂತಂದ್ರೆ, ಈಗ ನಮ್ಮ ಸುತ್ತ ಎಲ್ಲಾನು ಮೇಲೆಲ್ಲಾನು ಈ ದುಡ್ಡಿನ ಸುರಿಮಳೆ ಬರ್ತಾ ಇರೋದು, ಅಥವಾ ಇನ್ನೇನಾದ್ರೂ ಕ್ರಿಯೇಟ್ ಮಾಡ್ಕೊಂತೀವಿ ಅಲ್ಲ ನಾವು ವೆರೈಟಿಗಳು, ಅದೆಲ್ಲ ನಾವು ಒರಿಜಿನಲ್ ಆಗಿ ನಾವು ಶೂಟ್ ಮಾಡ್ಕೊಳಕ್ ಆಗಲ್ಲ. ಆ ತರ ಎಲ್ಲ ನಮ್ಗೆ ಯಾವ್ದೇ ಎಕ್ವಿಪ್ಮೆಂಟ್ಸ್ ಇಲ್ಲ ನಮ್ಮ ಹತ್ರ, ಅಂತವೆಲ್ಲ ಮಾಡಕ್ ಎಡಿಟಿಂಗ್ ಕೂಡ ನಮಗೆ ಸರಿಯಾಗಿ ಗೊತ್ತಿರಲ್ಲ. ಹಂಗಿರೋವಾಗ AI ನ ಯೂಸ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ನಾವು ಏನ್ ಪ್ರಾಂಪ್ಟ್ ಕೊಡ್ತೀವಿ ಅಂದ್ರೆ ಅದ್ರ ತಕ್ಕನಂಗೆ ಒಂದು ತಮ್ನೇಲ್ ರೆಡಿ ಮಾಡಿ ಕೊಡುತ್ತೆ. ಆ ತರ ನಾವು ಮಾಡ್ಕೊಬಹುದು. ಅದನ್ನ ಹಾಕೊಂಡ್ರೆ ಪ್ರಾಬ್ಲಮ್ ಏನು ಇಲ್ಲ. ಆದ್ರೆ ಅದರಲ್ಲೂ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಅಡ್ವಾಂಟೇಜಸ್ ಇದೆ ಅಂತ ಅಂದ್ಮೇಲೆ ಅದರಿಂದ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅನ್ನೋದನ್ನ ತಿಳ್ಕೊಬೇಕು. ನಾವು ಆ ತರ ತಮ್ನೇಲ್ ಏನೋ ಕ್ರಿಯೇಟ್ ಮಾಡ್ತೀವಿ, ಈಗ ಓವರ್ ರಿಯಾಕ್ಟೆಡ್ ತಮ್ನೇಲ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ತೀವಿ. ತಮ್ನೇಲ್ ಏನೋ ಅದು ಒಂದು ಕ್ವಾಲಿಟಿ ತಮ್ನೇಲ್ ಆಗಿ ಬಂದ್ಬಿಟ್ಟಿರುತ್ತೆ, HD ಕ್ವಾಲಿಟಿನಲ್ಲಿ ಮಾಡ್ಕೊಟ್ಟಿರುತ್ತೆ AI ನಮ್ಗೆ. ಆದ್ರೆ
ನಮ್ಮ ವಿಡಿಯೋ ಹೆಂಗಿದೆ ಅನ್ನೋದು ಕೂಡ ನಾವು ನೋಡ್ಬೇಕು ಅಲ್ಲ. ತಮ್ನೇಲ್ ಮಾತ್ರ ಚೆನ್ನಾಗಿ ಹಾಕೊಂಡ್ಬಿಟ್ಟು ವಿಡಿಯೋ ಒಳಗಡೆ ವಿಷಯನೇ ಇಲ್ದಿರಾ ಅಥವಾ ಲೋ ಕ್ವಾಲಿಟಿ ವಿಡಿಯೋಗಳನ್ನ ಹಾಕ್ಬಿಟ್ಟು ತಮ್ನೇಲ್ ಮಾತ್ರ ಚೆನ್ನಾಗಿ ಮಾಡ್ಕೊಂಡ್ರೆ ಅಲ್ಲಿ ಪ್ರಾಬ್ಲಮ್ ಆಗತ್ತೆ ಚಾನಲ್ಗೆ. ಯೂಟ್ಯೂಬ್ ಯಾವತ್ತು ತಮ್ನೇಲ್ ಮೇಲೆ ಯಾವುದೇ ಏನೋ ರಿಸ್ಟ್ರಿಕ್ಷನ್ಸು ಹಾಕಿಲ್ಲ. ತಮ್ನೇಲ್ನ ನೀವು ಈ ಥರನೇ ಮಾಡಬೇಕು ಆ ಥರನೇ ಮಾಡಬೇಕು ಅಂತ ಯಾವುದು ಹಾಕಿಲ್ಲ ಯೂಟ್ಯೂಬಿಂದ. ಅದರಲ್ಲೂ ಪ್ರಾಬ್ಲಮ್ ಹೆಂಗಾಗತ್ತೆ ಅಂತಂದ್ರೆ, ಈಗ ತಮ್ನೇಲ್ ಏನೋ ತುಂಬಾ ಚೆನ್ನಾಗಿ ಮಾಡಿರ್ತೀವಿ ಅಲ್ಲ, ಈಗ ಏನೋ ಇದೆ ಅದರಲ್ಲಿ ವಿಷಯ, ನಾವು ಕ್ಲಿಕ್ ಮಾಡಿ ನೋಡ್ಲೇಬೇಕು ಅನ್ನೋ ತರ ತಮ್ನೇಲ್ ಮಾಡಿರ್ತೀವಿ. ಆ ತಮ್ನೇಲ್ನ ಕ್ಲಿಕ್ ಮಾಡಿ ಒಳಗಡೆ ಏನೋ ಹೋಗ್ತಾರೆ, ಆದ್ರೆ ವಿಡಿಯೋದಲ್ಲಿ ವಿಷಯನೇ ಇಲ್ಲ ಅನ್ನೋದಾದ್ರೆ ಅಲ್ಲೇ ಸ್ಕಿಪ್ ಮಾಡಿ ಬಂದ್ಬಿಡ್ತಾರೆ ವಿಡಿಯೋನ. ಅಲ್ಲಿಗೆ ಮುಗೀತು, CTR ಲೆವೆಲ್ ಅಲ್ಲೇ ಡೌನ್ ಆಗ್ಬಿಡುತ್ತೆ. ಅಲ್ಲಿಂದ ಏನಾದ್ರೂ ಸ್ವಲ್ಪನೇ ಡೌನ್ ಆಗ್ತಾ ಬಂತು ಅಂದ್ರೆ ಮುಂದಕ್ಕೆ ಯಾರಿಗೂ ಸಜೆಸ್ಟ್ಗೆ ಹೋಗಲ್ಲ ವಿಡಿಯೋ, ಅಲ್ಲೇ ಸ್ಟಾಪ್ ಆಗುತ್ತೆ, ವ್ಯೂಸ್ ಬರಲ್ಲ. ಆ ತರ ಒಂದು ವಿಡಿಯೋ 2 ವಿಡಿಯೋ ಆಯ್ತು ಅಂದ್ರೆ ನೆಕ್ಸ್ಟ್ ಯಾವ ವಿಡಿಯೋಗಳಿಗೂ ವ್ಯೂಸ್ ಬರಲ್ಲ, ಆ ತರ ಆಗ್ಬಿಡುತ್ತೆ. ಹಾಗಾಗಿ ತಮ್ನೇಲ್ಗಳನ್ನ ಮಾಡೋವಾಗ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿ. ವಿಷಯ ಏನಿದೆ, ನಮ್ಮ ವಿಡಿಯೋದಲ್ಲಿ ಏನಿದೆ ಅದರ ರಿಲೇಟೆಡ್ ಆಗಿ ತಮ್ನೇಲ್ಗಳನ್ನ ಮಾಡಿ. ವಿಡಿಯೋದಲ್ಲಿ ಇರೋದೇ ಒಂದು, ನಾವು ಮಾಡೋ ತಮ್ನೇಲ್ಗಳೇ ಒಂದು ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ ಚಾನಲ್ಗೆ. ಹಂಗ್ ಮಾಡಬಾರ್ದು. ವಿಡಿಯೋದಲ್ಲಿ ವಿಷಯ ಏನಿದೆ ಅದೇ ರಿಲೇಟೆಡ್ ಆಗಿ ತಮ್ನೇಲ್ ಇರಬೇಕು. ತುಂಬಾ ಓವರ್ ರಿಯಾಕ್ಟೆಡ್, ಓವರ್ ಆಕ್ಷನ್ಗಳು ಅವೆಲ್ಲ ಬೇಡ ತಮ್ನೇಲಲ್ಲಿ. ಇನ್ನೊಂದು, ತುಂಬಾ ನಾವು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದ್ಕೊಂಡ್ ಬಂದಿದೀವಿ ಅನ್ನೋ ತರ ಇಂಗ್ಲಿಷ್ಗಳನ್ನ ಯೂಸ್ ಮಾಡ್ಕೊಳ್ಳೋದು, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಇವಾಗ ಏನ್ ಇಂಗ್ಲಿಷ್ ಮಾತಾಡ್ತೀವಿ ಅಲ್ಲ, ಆ ಇಂಗ್ಲಿಷೇ ಸರಿಯಾಗಿ ಅರ್ಥ ಆಗಲ್ಲ. ಅದ್ರಲ್ಲಿ ನೀವು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದ್ಕೊಂಡ್ ಬಂದಿದೀವಿ ಅನ್ನೋ ತರ ಇಂಗ್ಲಿಷ್ನ ಹಾಕಿದ್ರೆ ನಾವು ಕನ್ನಡ ವಿಡಿಯೋ ಮಾಡ್ತಾ ಇರ್ತೀವಿ. ತಮ್ನೇಲ್ ಕೂಡ ಆದಷ್ಟು ಕನ್ನಡ ಪದಗಳನ್ನ ಯೂಸ್ ಮಾಡ್ಕೊಬೇಕು. ಇಂಗ್ಲಿಷ್ ಹಾಕ್ಲೇಬೇಡಿ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ನಾನು ಕೂಡ ಇಂಗ್ಲಿಷಲ್ಲಿ ಹಾಕಿ ಮಾಡ್ತೀನಿ. ಆದ್ರೆ ಅದು ಜನಗೆ ಲೋಕಲ್ ಆಗಿ ಅರ್ಥ ಆಗುವಂತ ಭಾಷೆನಲ್ಲಿ ಹಾಕ್ಬೇಕು. ಇಂಗ್ಲಿಷ್ ಕೂಡ ಅರ್ಥ ಆಗುವಂತ ಭಾಷೆಯಲ್ಲಿ ಹಾಕ್ಬೇಕು. ಅದ್ ಬಿಟ್ಬಿಟ್ಟು ಹೇಳ್ದಂಗೆ ತುಂಬಾ ದೊಡ್ಡ ಪದ, ಅದ್ರ ಅರ್ಥ ಕೂಡ ಅವರಿಗೆ ಗೊತ್ತಿರಲ್ಲ ಆದ್ರೂ ಹಾಕೊಂಡಿರ್ತಾರೆ. ಜೊತೆನಲ್ಲಿ ಅದು ನಮ್ಮಂತವ್ರಿಗೂ ಅರ್ಥ ಆಗಲ್ಲ, ನಿಜವಾಗ್ಲೂ ಅರ್ಥ ಆಗಲ್ಲ. ನನಗೆ ಅಂತಂತ ದೊಡ್ಡ ಪದಗಳಂತೂ ನಿಜವಾಗ್ಲೂ ಅರ್ಥ ಆಗಲ್ಲ ಇಂಗ್ಲೀಷಲ್ಲಿ ಹಾಕಿದ್ರೆ. ಹಂಗಿರೋವಾಗ ಏನಾಗುತ್ತೆ, ಆ ವಿಡಿಯೋನ ನಾವು ಕ್ಲಿಕ್ ಮಾಡಕ್ಕೆ ಹೋಗಲ್ಲ, ಅಲ್ಲೇ ಸ್ಕಿಪ್ ಮಾಡ್ಬಿಡ್ತೀವಿ. ಇದ್ರಲ್ಲಿ ಏನಿದೆ ಅಂತಾನೆ ಗೊತ್ತಾಗ್ತಿಲ್ಲ, ತಮ್ನೇಲೆ ಅರ್ಥ ಆಗ್ತಿಲ್ಲ, ಇನ್ ವಿಷಯ ಏನ್ ಅರ್ಥ ಆಗುತ್ತೆ ಅಂತ ಅಲ್ಲೇ ಸ್ಕಿಪ್ ಮಾಡ್ಬಿಟ್ಟು ಹೋಗ್ತಿರ್ತೀವಿ, ವಿಡಿಯೋನಂತೂ ಕ್ಲಿಕ್ ಮಾಡಿ ನೋಡಲ್ಲ. ಹಂಗಾಗಿ ತಮ್ನೇಲ್ಗಳನ್ನ ಆದಷ್ಟು ಲೋಕಲ್ ಭಾಷೆಯಲ್ಲಿ, ನಾವಿಲ್ಲಿ ಯಾವ ಭಾಷೆ ಬಳಸ್ತೀವಿ ಆ ಭಾಷೆಯಲ್ಲಿ ಸ್ವಲ್ಪ ಇಂಗ್ಲಿಷು ಸ್ವಲ್ಪ ಕನ್ನಡ ಪದಗಳನ್ನ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ತಮ್ನೇಲ್ನ ಒಳ್ಳೇದು. ಎಲ್ಲಾರು ತುಂಬಾ ಚೆನ್ನಾಗಿ ಓದ್ಕೊಂಡಿರೋರೆ ಯೂಟ್ಯೂಬ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ. ನಂತರ PUC ನಲ್ಲಿ ಫೇಲ್ ಆಗಿರೋರು, SSLC ನಲ್ಲಿ ಫೇಲ್ ಆಗಿರೋರು, ಇನ್ನು ಅದಕ್ಕೂ ಕಮ್ಮಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಓದಿರೋರೆಲ್ಲ ಯೂಟ್ಯೂಬ್ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಅರ್ಥ ಆಗ್ಬೇಕು ಅಲ್ವಾ ನಮ್ಮ ತಮ್ನೇಲ್ಗಳು. ಹಂಗಿರೋವಾಗ ನಾವು ತಮ್ನೇಲ್ನ ಈ ಲೋಕಲ್ ಭಾಷೆಗೆ ಅರ್ಥ ಆಗೋ ತರ ಹಾಕ್ಬೇಕು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ನಲ್ಲಿ ಓದ್ ಬಂದಿರೋರ ತರ ಹಾಕಬೇಡಿ. ಅಷ್ಟು ದೊಡ್ಡ ಇಂಗ್ಲಿಷ್ ಪದಗಳನ್ನೆಲ್ಲ ಯೂಸ್ ಮಾಡ್ಕೊಬೇಡಿ ತಮ್ನೇಲಲ್ಲಿ. ಆ ತರ ಮಾಡಿದ್ರೆ ವಿಡಿಯೋನ ಯಾರು ಕ್ಲಿಕ್ ಮಾಡಿ ನೋಡಲ್ಲ, ಆಯ್ತಾ. ಮತ್ತೆ ಇನ್ಯಾವ ತರ ತಮ್ನೇಲ್ಸ್ಗಳನ್ನ ಮಾಡಬೇಕು. ಈಗ ನೀವು ಕೂಡ ತಮ್ನೇಲ್ಗಳಂದ್ರೆ AI ಕ್ರಿಯೇಟ್ ಮಾಡ್ಕೊಂಡು ತಮ್ನೇಲ್ ಹಾಕೊಂತೀರಾ ಅಲ್ವಾ, ಅದರಿಂದ ಏನು ಪ್ರಾಬ್ಲಮ್ ಬರ್ತಾ ಇಲ್ವಾ? ಜೊತೆನಲ್ಲಿ ಅದರಿಂದ ಏನು ಅದನ್ನ ನಾವು AI ಅಂದ್ರೆ ಆಲ್ಟರ್ಡ್ ಕಂಟೆಂಟ್ ಅಲ್ಲಿ ಸೇರಿಸ್ಕೊಬೇಕಾ, ಅಂದ್ರೆ ಎಸ್ ಕೊಡ್ಬೇಕಾ ನೋ ಕೊಡ್ಬೇಕಾ? ಈಗ ನಾವು ವಿಡಿಯೋನ ಅಪ್ಲೋಡ್ ಮಾಡೋ ಟೈಮಲ್ಲಿ ನಮ್ಗೆ ಎಲ್ಲ ಆಪ್ಷನ್ಸ್ ಕೇಳುತ್ತೆ ಅಲ್ವಾ, ಆವಾಗ ಆಲ್ಟರ್ಡ್ ಕಂಟೆಂಟ್ ಕೂಡ ಕೇಳುತ್ತೆ. ಅಂದ್ರೆ ನಿಮ್ಮ ವಿಡಿಯೋದಲ್ಲಿ ಏನಾದ್ರೂ ನೀವು ಆಲ್ಟರ್ಡ್ ಕಂಟೆಂಟ್ ನ ಯೂಸ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ, ಮಾಡ್ಕೊಂಡಿದ್ರೆ ಎಸ್ ಕೊಡ್ಬೇಕು, ಇಲ್ಲಾಂದ್ರೆ ನೋ ಕೊಡ್ಬೇಕು. ತಮ್ನೇಲ್ಗೂ ಹಂಗೆ ಮಾಡ್ಬೇಕಾ ಅಂತಂದ್ರೆ ಮಾಡ್ಬೇಕಾಗತ್ತೆ. ಕೆಲವೊಂದ್ಸರಿ ಎಲ್ಲಾ ತಮ್ನೇಲ್ಗಳಿಗೂ ಅಲ್ಲ, ಕೆಲವೊಂದ್ಸರಿ ಹಾಕ್ಬೇಕಾಗತ್ತೆ. ಯಾವ ತರ ಅಂತ ನಾನು ಹೇಳ್ತೀನಿ. ಈಗ ನಾರ್ಮಲ್ ಆಗಿ ನಾನು ಮಾಡಿದ್ದೀನಿ ನೋಡಿ, ಸುಮಾರು ವಿಡಿಯೋಗಳಿಗೆ ನಾನು ಹಾಕಿದ್ದೀನಿ ತಮ್ನೇಲ್ನ. ಅದರಲ್ಲಿ ನಂದೇ ರಿಯಾಕ್ಷನ್ ಇರುತ್ತೆ, ನನ್ನ ಫೋಟೋನೇ ಇರುತ್ತೆ. ಜೊತೆನಲ್ಲಿ ಏನಂದ್ರೆ ವಿಡಿಯೋದಲ್ಲಿ ಏನ್ ವಿಷಯ ಇದೆ ಅದ್ರ ಬಗ್ಗೆನೇ ಇರುತ್ತೆ ತಮ್ನೇಲು, ಆಯ್ತಾ. ಅಂತ ತಮ್ನೇಲ್ಗಳಿಗೆ, ನಾರ್ಮಲ್ ಆಗಿರೋ ತಮ್ನೇಲ್ಗಳಿಗೆಲ್ಲನೂ ಅದು ಆಲ್ಟರ್ಡ್ ಕಂಟೆಂಟ್ ಬರಲ್ಲ, ಅದನ್ನ ನಾವು ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಇಲ್ಲಿ ನಾವು ಏನು ಅಂದ್ರೆ ರಿಯಲ್ ಆಗಿ ಏನು ನಡೀದೇ ಇರೋಂಥ ವಿಷಯನ ನಾವು ಅದರಲ್ಲಿ ನಾವು ತೋರ್ಸಕ್ ಹೋಗ್ತೀವಿ ಅಲ್ಲ, ತಮ್ನೇಲಲ್ಲಾಗ್ಲಿ ವಿಡಿಯೋದಲ್ಲಾಗ್ಲಿ ತೋರ್ಸಕ್ ಹೋಗ್ತೀವಿ. ಇಲ್ಲಿ ಅಂಥದ್ದೇನು ನಡೆದೇ ಇಲ್ಲ, ಅಂತ ಒಂದು ಮನುಷ್ಯನೇ ಇಲ್ಲ, ಅಥವಾ ಆ ಮನುಷ್ಯ ಆ ಕೆಲಸ ಮಾಡಿಲ್ಲ, ಆದ್ರೂ ಕೂಡ ಅದನ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅಲ್ಲ, ಅದು ಅಂದ್ರೆ ಆಲ್ಟರ್ಡ್ ಕಂಟೆಂಟ್ಗೆ ಹೋಗೋದು. ಅವಾಗ ನಾವು ಎಸ್ ಕೊಡ್ಲೇಬೇಕಾಗತ್ತೆ. ಅವಾಗ ಏನಾದ್ರು ನಾವು ಎಸ್ ಕೊಡ್ದೀರಾ ವಿಡಿಯೋನ ಹಂಗೆ ಅಪ್ಲೋಡ್ ಮಾಡಿ ತಮ್ನೇಲ್ ಹಂಗೆ ಹಾಕಿರ್ತೀವಿ ಅಂತಂದ್ರೆ ಅವಾಗದು ಏನು ಮಿಸ್ಲೀಡಿಂಗ್ ಅಂತ ಬಂದ್ಬಿಡುತ್ತೆ ಯೂಟ್ಯೂಬ್ ಇಂದ. ಹಂಗೇನಾದ್ರೂ ಆಯ್ತು ಅಂತಂದ್ರೆ ಪ್ರಾಬ್ಲಮ್ ಆಗತ್ತೆ. ಹಂಗೆಲ್ಲಾನು ಮಾಡಬಾರ್ದು. ಹಂಗಾಗಿ ಆ ತರ ತಮ್ನೇಲ್ಗಳನ್ನ ಮಾಡ್ಕೊಳಕ್ ಮುಂಚೆ, ಅಂದ್ರೆ ಇಲ್ದೇ ಇರೋ ಸಿಚುಯೇಷನ್ ನ ಕ್ರಿಯೇಟ್ ಮಾಡ್ತೀವಿ ಅಲ್ಲ ನಾವು, ಆ ತರ ಮಾಡೋಕ್ಕೂ ಮುಂಚೆ
ಕರೆಕ್ಟಾಗಿ ನೋಡ್ಕೊಂಡು ಮಾಡಿ. ನಿಮ್ಮ ವಿಡಿಯೋದಲ್ಲೂ ಅದೇ ವಿಷಯ ಇದೆಯಾ, ಮತ್ತೆ ತಮ್ನೇಲ್ನು ಅದನ್ನೇ ಹಾಕ್ತಾ ಇದ್ದೀರಾ, ಹಂಗೆ ಹಾಕ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಆಲ್ಟರ್ಡ್ ಕಂಟೆಂಟ್ ಅಲ್ಲಿ ಅಂತ ಎಸ್ ಕೊಡ್ಬೇಕಾಗತ್ತೆ. ಹಂಗೆ ಹಾಕಕ್ ಹೋಗ್ಬೇಡಿ, ಹಂಗೆ ಹಾಕಿದಾಗ ಪ್ರಾಬ್ಲಮ್ ಆಗುತ್ತೆ. ಇಲ್ಲದೆ ಇರೋ ವಿಷಯನ ಕ್ರಿಯೇಟ್ ಮಾಡೋದು ಇದೇ AI, ಇಲ್ಲದೆ ಇರೋ ವಿಷಯನ ಕ್ರಿಯೇಟ್ ಮಾಡ್ಕೊಳ್ಳೋದೇ AI ಅಲ್ವಾ. ಈಗ ಯಾವುದೋ ಒಂದು ಇಂಪಾರ್ಟೆಂಟ್ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಅನ್ಕೊಳ್ಳಿ, ಎಕ್ಸಾಂಪಲ್ಗೆ ಅವ್ರುಗಳು ಶೇಕ್ ಹ್ಯಾಂಡ್ ಮಾಡ್ಕೊಂತಾ ಇರೋದು ಅಂದ್ರೆ ಅವ್ರು ರಿಯಲ್ ಆಗಿ ಮಾಡಿರಲ್ಲ. ಅವ್ರು ರಿಯಲ್ ಆಗಿ ಮಾಡಿದಾರ ಇಲ್ವಾ ನೀವು ಕೂಡ ನೋಡಿರಲ್ಲ, ಆದ್ರೂ ಕೂಡ ನಾವು ಅದನ್ನ ಕ್ರಿಯೇಟ್ ಮಾಡ್ತೀವಿ ಅಲ್ವಾ, ಆ ತರ ಮಾಡಿರೋದು. ಮತ್ತೆ ಅದೇ ಕೆಲವೊಂದು ಇವಾಗ ಹೇಳ್ದಂಗೆ ಈ ತರ ಎಕ್ಸಾಂಪಲ್ ತುಂಬಾ ಇರ್ತವೆ ಅಲ್ವಾ, ನೀವೇ ಯೋಚನೆ ಮಾಡ್ಕೊಬಹುದು. ಇಂಥವೆಲ್ಲ ಅಂದ್ರೆ ಮಾಡದೇ ಇರೋದು, ಅವ್ರು ರಿಯಲ್ ಆಗಿ ಮಾಡಿಲ್ಲ, ಆದ್ರೆ ನಾವು ಅದನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಆ ತರ ಕ್ರಿಯೇಟ್ ಮಾಡ್ತಾ ಇದೀವಿ ಅನ್ನೋ ವಿಡಿಯೋಗಳಿಗೆ, ಅಂತ ತಮ್ನೇಲಲ್ಲೂ ನಾವು ಅದನ್ನೇ ಯೂಸ್ ಮಾಡಿದೀವಿ. ಈಗ ಯಾವ್ದೋ ಫಿಲಮ್ ಆಕ್ಟ್ರೆಸ್ಗಳನ್ನೇ ತಗೊಳ್ಳಿ, ಅವ್ರು ಅದನ್ನ ಮಾಡಿದಾರೋ ಇಲ್ವೋ ನಿಮಗೆ ಗೊತ್ತಿಲ್ಲ, ಆದ್ರೂ ಅದನ್ನ ನೀವು ಕ್ರಿಯೇಟ್ ಮಾಡಿರ್ತೀರಾ, ತಮ್ನೇಲಲ್ಲೂ ವಿಡಿಯೋದಲ್ಲೂ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಅಂದಾಗ ಅದು AI ಬರುತ್ತೆ. ಅವಾಗ ನಾವು ಅದಕ್ಕೆ ಏನು ಎಸ್ ಕೊಡ್ಲೇಬೇಕಾಗತ್ತೆ. ಎಸ್ ಕೊಡ್ದಿರಾ ಹಂಗೆ ಏನಾದ್ರೂ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡ್ರೆ ಅವಾಗ್ಲೇ ಹೇಳ್ದಂಗೆ ಮಿಸ್ಲೀಡಿಂಗ್ ಅಂತ ಬರುತ್ತೆ, ಪ್ರಾಬ್ಲಮ್ ಆಗುತ್ತೆ, ಚಾನೆಲ್ಗೆ ಡ್ಯಾಮೇಜ್ ಆಗುತ್ತೆ. AI ತಮ್ನೇಲ್ಗಳನ್ನ ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್. ಇನ್ ಹಾಕ್ದೆ ಹೋದ್ರೆ ಏನ್ ಪ್ರಾಬ್ಲಮ್ ಅಂತಂದ್ರೆ ಪ್ರಾಬ್ಲಮ್ ಏನು ಇಲ್ಲ, ಆದ್ರೆ ಇವಾಗಿನ ಟೆಕ್ನಾಲಜಿಯಲ್ಲಿ ಎಲ್ಲಾರು ಮುಂದೆ ಹೋಗ್ತಿರುವಾಗ ನಾವು ಹಿಂದೆನೆ ಉಳ್ಕೊಂಡಿದೀವಿ ಅಂತ ಅನ್ಸ್ಬಿಡುತ್ತೆ. ಆತರ ನಾವು ಏನು ಏನೆಲ್ಲ ಯೂಸ್ ಮಾಡ್ಕೊಳ್ದೆ ಹೋದ್ರೆ ಕೆಲವರೆಲ್ಲಾನು ಮಾಡ್ಕೊಂಡು ಅವ್ರು ಚೆನ್ನಾಗಿ ವ್ಯೂಸ್ಗಳನ್ನ ಮಾಡ್ಕೊಂಡು ಅವ್ರದ್ದು ಚೆನ್ನಾಗಿ ಹೋಗ್ತಾ ಇರತ್ತೆ ವಿಡಿಯೋಗಳು, ನಾವಿನ್ನೂ ಹಿಂದೆನೆ ಉಳ್ಕೊಂಡಿದೀವಿ ಅನ್ನೋ ತರ ಆಗುತ್ತೆ. ಕಲಿಬೇಕು, ಇಂಥವೆಲ್ಲ ಹೊಸದನ್ನ ಕಲಿತಾ ಇರಬೇಕು. ಹಂಗಂತ ಜಾಸ್ತಿ ಅದನ್ನೇ ಅಡಾಪ್ಟ್ ಮಾಡ್ಕೊಬಾರ್ದು. ನೋಡ್ಕೊಂಡು ಆದಷ್ಟುನು ಅದರಿಂದ ಒಳ್ಳೇದು ಕೆಟ್ಟದನ್ನ ತಿಳ್ಕೊಂಡು, ಯಾವುದೇ ವಿಷಯ ಆದ್ರೂ ಅಷ್ಟೇ ಹೊಸದಾಗಿ ಏನಾದ್ರೂ ಬಂದಿದೆ ಅಂತಂದ್ರೆ ಅದ್ರ ಬಗ್ಗೆ ಒಳ್ಳೇದು ಕೆಟ್ಟದ್ದು ಎರಡನ್ನೂ ತಿಳ್ಕೊಬೇಕಾಗತ್ತೆ. ಸುಮ್ನೆ ಏನೋ ಬ್ಲೈಂಡ್ ಆಗಿ ಯಾವ್ದನ್ನು ನಾವು ಮಾಡಕ್ಕಾಗಲ್ಲ, ಹಂಗ್ ಮಾಡ್ಕೊಂಡು ಪ್ರಾಬ್ಲಮ್ ತಂದ್ಕೊಡಕ್ಕಾಗಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಇದನ್ನೆಲ್ಲ ಹೇಳ್ಬೇಕು ಅಂತ ಅನಿಸ್ತು, ಹಂಗಾಗಿ ಹೇಳ್ತಾ ಇದ್ದೀನಿ. ಈಗ ಕ್ಲಿಕ್ ಬರ್ಲಿ ಅಂತ ಅನ್ಬಿಟ್ಟು ನಾವು ಹಾಕೋದೇ ತಮ್ನೇಲು, ಅದು ಕ್ಲಿಕ್ ರೇಟ್ ಚೆನ್ನಾಗಿ ಬರ್ಲಿ ಅಂತ ಅನ್ಬಿಟ್ಟು ಸುಮ್ನೆ ಅಲ್ಲಿ ಏನು ಕೌಂಟಿಂಗ್ಗೋಸ್ಕರ ಕ್ಲಿಕ್ ರೇಟ್ ಆ ತರ ಹಾಕಕ್ ಹೋಗ್ಬೇಡಿ. ಫಸ್ಟ್ ತಮ್ನೇಲ್ ಮಾಡಕ್ ಮುಂಚೆ ಕಂಟೆಂಟ್ ಏನಿದೆ ಅಂತ ನೋಡ್ಕೊಳ್ಳಿ. ವಿಡಿಯೋದಲ್ಲಿ ಕಂಟೆಂಟ್ ಇದೆ ಅಂದಾಗ ತಮ್ನೇಲ್ಗೆ ಬೆಲೆ ಇರುತ್ತೆ. ವಿಡಿಯೋದಲ್ಲಿ ಏನು ಕಂಟೆಂಟ್ ಇಲ್ಲದೆ ಸುಮ್ನೆ ಸಿಂಪಲ್ ಆಗಿರೋ ವಿಷಯನ ನೀವು ಇನ್ನು ತಮ್ನೇಲ್ ಅಲ್ಲಿ ಓವರ್ ರಿಯಾಕ್ಟೆಡ್ ಆಗಿ ತೋರಿಸಿದಾಗ ಅದು ಪ್ರಾಬ್ಲಮ್ ಆಗುತ್ತೆ. ಅದೇ ಹೇಳ್ದಂಗೆ ಒಂದು ವಿಡಿಯೋದಲ್ಲಿ ಹಂಗೇನಾದ್ರು ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಎಲ್ಲಾ ವಿಡಿಯೋಗಳು ಇದೇ ತರ ಇರ್ಬೋದಾ ಅಂತ ಅನ್ಬಿಟ್ಟು ನೋಡೋದನ್ನ ಬಿಟ್ಬಿಡ್ತಾರೆ. ಹಂಗ ಮಾಡಕ್ ಹೋಗ್ಬೇಡಿ. ವಿಡಿಯೋದಲ್ಲಿ ವಿಷಯ ಇದೆ ಅಂತಂದ್ರೆ ಅದ್ರ ತಕ್ಕನಂಗೆನೆ ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓವರ್ ರಿಯಾಕ್ಟೆಡ್ ಜಸ್ಟ್ ಕ್ಲಿಕ್ ಬರ್ಲಿ ಅನ್ನೋದಕ್ಕೋಸ್ಕರ ಮಾಡಕ್ ಹೋಗ್ಬೇಡಿ. ಯಾವತ್ತು ವ್ಯೂಸ್ಗೋಸ್ಕರ ನಾವು ಎಲ್ಲಿವರೆಗೂ ವ್ಯೂಸ್ ಬರ್ಲಿ ಅನ್ನೋದಕ್ಕೆ ಮಾಡ್ತಾ ಇರ್ತೀವಿ, ಅಲ್ಲಿವರೆಗೂ ನಮ್ಗೆ ವ್ಯೂಸ್ ಬರಲ್ಲ. ನಾವು ವ್ಯೂಸ್ ಬಗ್ಗೆ ಯೋಚನೆ ಬಿಟ್ಬಿಟ್ಟು ಕಂಟೆಂಟ್ ಬಗ್ಗೆ ಕರೆಕ್ಟಾಗಿ ಯೋಚನೆ ಮಾಡಿ, ನಮ್ಮ ಕಂಟೆಂಟ್ ಅದು ಕರೆಕ್ಟಾಗಿ ಮಾಡಿದೀವಿ, ವ್ಯೂಸ್ ಇವತ್ತಲ್ಲ ನಾಳೆ ಯಾವತ್ತಿಗಾದ್ರೂ ಬರಲಿ ಪರವಾಗಿಲ್ಲ ಅಂತ ಮಾಡಿ ಹಾಕಿದಾಗ ಮಾತ್ರನೇ ಅದಕ್ಕೆ ವ್ಯೂಸ್ ಬರುತ್ತೆ. ಇವತ್ತು ಬರ್ದೇ ಹೋದ್ರೂ ಲಾಂಗ್ ಟೈಮಲ್ಲಿ ಬರುವಂಥ ವಿಷಯಗಳನ್ನೇ ಹಾಕಬೇಕು. ಈ ಟ್ರೆಂಡಿಂಗಲ್ಲಿ ಏನಿರುತ್ತೆ ಅದನ್ನ ಮಾತ್ರ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತಂದ್ರೆ ಹಂಗಲ್ಲ. ಟ್ರೆಂಡಿಂಗಲ್ಲಿ ವ್ಯೂಸ್ ಬರ್ಬೋದು, ಅದಕ್ಕೆ ಹೋಗ್ತಾ ವ್ಯೂಸ್ ಬರಲ್ಲ. ಲಾಂಗ್ ಟೈಮಲ್ಲಿ ಅದು ಬರಲ್ಲ. ಟ್ರೆಂಡಿಂಗಲ್ಲಿ ಅಷ್ಟೇ ಅದಕ್ಕೆ ವ್ಯೂಸ್ ಬಂದು ಸ್ಟಾಪ್ ಆಗ್ಬಿಡುತ್ತೆ. ಹಂಗಾಗಿ ಯಾವುದೇ ವಿಷಯನೂ ಅಷ್ಟೇನೆ ತಮ್ನೇಲ್ನ ಕ್ರಿಯೇಟ್ ನಾವು ಓನಾಗೆ ಕ್ರಿಯೇಟ್ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ನಮ್ಗೆ ಕೆಲವೊಂದು ರಿಯಾಕ್ಷನ್ ಆಕ್ಷನ್ಸ್ಗಳನ್ನ ನಮ್ಮಿಂದ ಹೇಳ್ದಂಗೆ ಯಾವಾಗ್ಲೇ ನಮ್ಮಿಂದ ಕ್ರಿಯೇಟ್ ಮಾಡಕ್ ನಮ್ಗೆ ಸ್ವಂತವಾಗಿ ಮಾಡ್ಕೊಳಕ್ ಬರಲ್ಲ, ಕೆಲವೊಂದು ಬರಲ್ಲ. ಆ ಬರ್ದೇ ಇದ್ದಾಗ ನಾವು AI ಹೆಲ್ಪ್ ತಗೊಳ್ಳೋದು ಒಳ್ಳೇದೇನೆ. ತಗೊಂಡಾಗ ಅದನ್ನ ಯಾವ ತರ ತಗೊಬೇಕು ಅಷ್ಟು ಮಾತ್ರ ತಗೊಂಡ್ರೆ ಒಳ್ಳೇದು. ತುಂಬಾ ಜಾಸ್ತಿ ಅದೇ ಹೇಳ್ದಂಗೆ ಅವಾಗ್ಲೇ ಹೇಳ್ದೆ ಅಲ್ಲ, ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ವಿಡಿಯೋದಲ್ಲಿ ಏನೋ ಇದೆ ಅನ್ನೋ ತರ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ. ಹಂಗ್ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ, ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ, ವಿಡಿಯೋಗೂ ಪ್ರಾಬ್ಲಮ್ ಆಗುತ್ತೆ. ಇಷ್ಟು ವಿಷಯನ ನಾನು 1 ನಿಮಿಷ 2 ನಿಮಿಷದಲ್ಲಿ ನಿಜವಾಗ್ಲೂ ನನ್ನ ಕೈಯಲ್ಲಿ ಹೇಳಕ್ ಬರಲ್ಲ. ನನ್ನ ಪಕ್ಕದಲ್ಲೇ ಕುತ್ಕೊಂಡಿದ್ದಾರೆ ಅಂದ್ರೆ ಅವರಿಗೂ ಕೂಡ ನಾನು ಅಷ್ಟು ಬೇಗ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ ಬರಲ್ಲ. ನೀವು ದಯವಿಟ್ಟು ನೋಡಿ ಕಮೆಂಟ್ ಹಾಕೋರು ಇರ್ತೀರಾ ಅಲ್ವಾ, ಆ ಥರ ಏನಾದರೂ ನಿಮ್ಗೆ 1 ನಿಮಿಷ 2 ನಿಮಿಷದಲ್ಲಿ ಹೇಳೋಷ್ಟು ತಾಕತ್ತು ನಿಮ್ಗಿದೆ ಅಂತ ಇದು ನನಗಿದೆ ಅನ್ನೋದಾದ್ರೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಹಾಕ್ಬಿಡಿ. ನಾನು ಕೂಡ ನೋಡಿ ತಿಳ್ಕೊತೀನಿ 1 ನಿಮಿಷ 2 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬೋದು, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ನೋದನ್ನ ನಾನು ಒಂಚೂರು ನೋಡಿ ತಿಳ್ಕೊತೀನಿ, ಆಯ್ತಾ? ಯಾಕಂದ್ರೆ ನಾನು ಸ್ವಲ್ಪ ದಡ್ಡಿನೇನೆ, ನನಗೂ ಅಷ್ಟೆಲ್ಲ ಗೊತ್ತಾಗಲ್ಲ. ನನಗೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಾಗತ್ತೆ. ಆದ್ರೆ ನಂತರನೇ ಇರೋರು ಇರ್ತಾರೆ ಅಲ್ವಾ, ಹಾಗಾಗಿ ನಾನು ಇಷ್ಟುದ ಮಾತಾಡಲೇಬೇಕು. ಅದನ್ನ ನೀವು ಈ ಥರ ಎಲ್ಲ ಕಮೆಂಟ್ಗಳು ಹಾಕೋದಾದ್ರೆ ಪ್ಲೀಸ್ ಒಂದು ವಿಡಿಯೋ ಮಾಡಿ ಹಾಕ್ಬಿಡಿ, ನಾನು ಕೂಡ ನೋಡ್ಬಿಟ್ಟು ತಿಳ್ಕೊತೀನಿ. ಇಷ್ಟಂತೂ ಹೇಳ್ತೀನಿ.
ಇನ್ನೊಂದು ಅಷ್ಟೇ, ಇನ್ನೊಂದೇನಿಲ್ಲ, ಅದನ್ನ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಈಗ ಮಾತಾಡ್ತಾ ಹೋದ್ರೆ ತುಂಬಾ ಉದ್ದ ಆಗ್ಬಿಡುತ್ತೆ. ಇನ್ನು AI ಕಂಟೆಂಟ್ ಬಗ್ಗೆ ಇದೇ ವಿಷಯ, ಅಡ್ವಾಂಟೇಜಸ್ ಹೇಳಿದ್ದೀನಿ, ಡಿಸ್ಅಡ್ವಾಂಟೇಜಸ್ ಹೇಳಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿದ್ರೆ ಅರ್ಥ ಆಗಿರುತ್ತೆ ಯಾವ ತರ ನಾವು AI ಯೂಸ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಅರ್ಧಂಬರ್ಧ ನೋಡ್ಬಿಟ್ಟು ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಅರ್ಧಂಬರ್ಧ ಕೆಲಸ ಮಾಡಿ ಪ್ರಾಬ್ಲಮ್ ತಂದ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ, ಫಸ್ಟೇ ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಹೇಳಿದ್ರಿ ನಾವು ಹಾಕೊಂಡ್ವಿ ಅನ್ನೋ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನಮ್ಮ ವಿಡಿಯೋ ನೋಡ್ತಿದ್ದಾರೆ ಅಂದ್ರೆ ಅವ್ರು ನಮ್ಮನ್ನ ಫಾಲೋ ಮಾಡ್ತಿರ್ತಾರೆ, ನಾವು ಹೇಳೋದನ್ನೆಲ್ಲಾನು ನಂಬ್ಕೊಂಡೇ ಮಾಡ್ತಾ ಇರ್ತಾರೆ ಅಂದಾಗ ನಾನು ವಿಷಯ ಕರೆಕ್ಟಾಗಿ ಹೇಳ್ಬೇಕಾಗತ್ತೆ. ಹಾಗಾಗಿ ಇಷ್ಟುದ್ದ ಮಾತಾಡಿದ್ದು ನಾನು. ಅದನ್ನ ನೀವು ಕರೆಕ್ಟಾಗಿ ನೋಡಿ ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ಅದಕ್ಕೆ ಬೆಲೆ ಇರುತ್ತೆ. ನೀವು ಸುಮ್ಮನೆ ಯಾವಾಗಲೇ ಹೇಳ್ದಂಗೆ ಅರ್ಧಂಬರ್ಧ ನೋಡಿ ತಿಳ್ಕೊಂಡು ಹೋದ್ರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ನಿಮ್ಮ ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಚಾನಲ್ಗೆನೇನೆ. ಇಷ್ಟಂತೂ ಹೇಳ್ಬೋದು ನಾನು. ಓಕೆ, ಇನ್ನು ಇವತ್ತಿನ ವಿಡಿಯೋ ಇಷ್ಟೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆನಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗೆ ಅನ್ನಿಸ್ತು, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತಾ ಸರಿ ಇತ್ತಾ ಇದ್ರ ಬಗ್ಗೆನೂ ಕಮೆಂಟ್ ಮಾಡಿ ಹೇಳಿ. ಕಮೆಂಟ್ ಮಾಡೋದ್ರಿಂದ ನನಗೇನು ಬೇಜಾರಿಲ್ಲ, ಆದರೆ ಕಮೆಂಟ್ ಮಾಡೋವಾಗ ಒಂಚೂರು ಯೋಚನೆ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇನೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.